ಅಕ್ಕ ಮತ್ತೆ ಪಾಪು ಎಲ್ಲರೂ ನಮ್ಮನೆ ಸುತ್ತಮುತ್ತಲಿನ ವಾರು ನಾವು ಊಟ ಮುಗಿಸಿ फैन बहुत आते हैं मेरे को याद करने के ಇಲ್ಲಿ ಪೇರ್ಲ ಹಣ್ಣಿನ ಮರ ಇತ್ತು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ಗಂಟೆ ಸುಮಾರು 1:15. ನಾನು ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಗೃಹ ಪ್ರವೇಶ ಇದೆ ಅಂತ ಅದಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗಿ ನಿಂತಿದ್ದೀನಿ. ತುಂಬಾ ದಿನಗಳ ನಂತರ ನಾನು ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ. ಅಮ್ಮನ ಮನೆಯಿಂದ ಬಂದ್ಮೇಲೆ ಏನೂ ಕೂಡ ನಾನು ವಿಡಿಯೋ ರೆಕಾರ್ಡ್ ಮಾಡಿರ್ಲಿಲ್ಲ. ಅದ್ರ ಮಧ್ಯದಲ್ಲಿ ನಮ್ಮ ಮನೆಯವರ ಬರ್ತ್ಡೇ ಕೂಡ ಬಂದಿತ್ತು. ಅವತ್ತು ಕೂಡ ಏನೂ ರೆಕಾರ್ಡ್ ಮಾಡೋದಕ್ಕಾಗಿರ್ಲಿಲ್ಲ. ಏನೋ ಒಂಥರ ನನಗೆ ತುಂಬಾ ದಿನದ ನಂತರ ಕ್ಯಾಮ್ರಾ ಮುಂದೆ ಬರ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಇಲ್ಲೇ ಅಲ್ವಾ, ಹಾಗಾಗಿ ತುಂಬಾ ಸಿಂಪಲ್ ಆಗಿ ರೆಡಿ ಆಗಿ ಹೊರಟಿದ್ದೀನಿ. ಸಾಕು ಈ ಸೀರೆ ಅಂತ ಹೇಳ್ಬಿಟ್ಟು ನಾನು ಮೊಬೈಲ್ ಏನು ಕೂಡ ತಗೊಂಡು ಹೋಗೋದಿಲ್ಲ ಸ್ನೇಹಿತರೆ. ಮೊಬೈಲನ್ನು ಇಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ. ಆಯಿ ಜೊತೆ ಹೋಗ್ತೀನಿ. ನಮ್ಮ ಮನೆಯವರು ಇನ್ನೂ ಕೂಡ ರೆಡಿ ಆಗಲಿಲ್ಲ. ಅವ್ರು ರೆಡಿಯಾಗಿ ಬರ್ತಾರೆ, ನಾನು ಹೋಗ್ತೀನಿ ಆಯಿ ಜೊತೆ. ಹೋಗಿ ಬಂದು ಸಿಗ್ತೀನಿ ಸ್ನೇಹಿತರೆ. ಗಂಟೆ 2:15 ಊಟ ಮುಗಿಸಿ ಬಂದ್ವಿ. ನಾನು ಮತ್ತೆ ಆಯಿ, ಗೀತತೆ, ಕಾವ್ಯ, ವಿಜಯತೆ ಎಲ್ಲರೂ ಹೋಗಿದ್ವಿ. ನಮ್ಮ ಅಕ್ಕ ಒಬ್ಬರು ಮಿಸ್ಸಿಂಗು. ಅಕ್ಕ ಅವ್ರ ತವ್ರ ಮನೆಯಲ್ಲಿದ್ದಾರೆ, ಹಾಗಾಗಿ ಮಿಸ್ಸಿಂಗು. ಇಲ್ಲಾಂತಂದರೆ ಅಕ್ಕ ಮತ್ತು ಪಾಪು ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇದ್ವಿ. ಅಕ್ಕ ತವ್ರ ಮನೆಯಲ್ಲಿರೋದ್ರಿಂದ ಬಂದಿಲ್ಲ. ಗೃಹ ಪ್ರವೇಶ ಆಲ್ರೆಡಿ ಆಗಿತ್ತು. ಊಟದ ಟೈಮ್ ನಾವು ಹೋಗಿದ್ದಾಗಿತ್ತು. ಎಲ್ಲರೂ ಊಟಕ್ಕೆ ಕುಂತಿದ್ರು. ಮನೆಯೆಲ್ಲ ನೋಡಿಕೊಂಡು ಗಿಫ್ಟ್ ಕೊಟ್ಟು ಕುಂಕುಮ ಎಲ್ಲ ಕೊಟ್ಟು ನಾವು ಕುಂಕುಮ ತಗೊಂಡು ಬಂದ್ವಿ. ತುಂಬ ಚಂದ ಮನೆ ಕಳಿಸಿದ್ದಾರೆ. ನಮ್ಮ ಮನೆ ಹಿಂದ್ಗಡೆನೆ ಸಂಜೆ ಲೈಟ್ ಆನ್ ಮಾಡ್ತಾರೆ ರಾತ್ರಿ. ಅಂದರೆ ಮನೆಗೆಲ್ಲ ಫುಲ್ ಲೈಟಿಂಗ್ ಹಾಕಿಬಿಟ್ಟಿದ್ದಾರೆ. ಸಂಜೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೋರಿಸ್ತೀನಿ ಆಯಿತಾ. ನಿನ್ನೆನೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಸುಮ್ಮನೆ ಏನಕ್ಕೆ ಬೇಡ ಅಂತ ಸುಮ್ಮನೆ ಅದೇ ಇವತ್ತು ತೋರಿಸ್ತೀನಿ ಆಯಿತಾ. ನಾನು ಮೊಬೈಲ್ ಏನು ತೊಗೊಂಡು ಹೋಗಿರಲಿಲ್ಲ ಸ್ನೇಹಿತರೆ. ಎಲ್ಲರಿಗೂ ಕೂಡ ಅಂದರೆ ಇಷ್ಟ ಇರೋದಿಲ್ಲ ಅಲ್ವಾ, ಹಾಗಾಗಿ. ಇನ್ನು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಅವ್ರ ಮನೆಗೆ ಬಂದವರು, ಗೆಸ್ಟ್ ಎಲ್ಲನೂ ವಿಡಿಯೋಸ್ ಎಲ್ಲ ನೋಡೋರು ತುಂಬ ಚೆನ್ನಾಗಿ ಮಾತಾಡಿಕೊಂಡು ಬಂದೆ. ಇವಿಷ್ಟು ನಮ್ಮ ಮನೆಯವರು ಇವಾಗ ಊಟಕ್ಕೆ ಕೂತಿದ್ದಾರೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವಾಗ ರಾಗಿ ಗಂಜಿ ಕುಡಿಬೇಕು. ಅಂದರೆ ಮಧ್ಯಾಹ್ನ ಊಟ ಆಗ್ತಾ ಇದ್ದಾಗಲೇ 1 ಲೋಟ ರಾಗಿ ಗಂಜಿ ಕುಡ್ದು ಅಭ್ಯಾಸ ಅಲ್ವಾ. ಅವು ಒಂದಿನ ರಾಗಿ ಗಂಜಿ ಕುಡ್ದಿಲ್ಲ ಅಂತಂದ್ರೆ ಏನೋ ಮಿಸ್ಸಿಂಗ್ ಅಂತ ಅನಿಸ್ತದೆ. ನಮ್ಮನೇನಲ್ಲಂತೂ ವಿಪರೀತ ಶೆಕೆ ಸ್ನೇಹಿತರೆ. ಯಾವಾಗಪ್ಪ ಮಳೆ ಬರೋದು ಅಂತ ಅನಿಸ್ತಾ ಇರ್ತದೆ. ಮೇಲ್ಗಡೆ ಫ್ಲೋರಲ್ಲಿ ಇರ್ತೀವಿ ಅಲ್ವಾ, ಹಾಗಾಗಿ ತುಂಬ ಅಂದರೆ ತುಂಬ ಶೆಕೆ. ಮನೆ ಒಳಗಡೆ ಇರೋದಕ್ಕಾಗೋದಿಲ್ಲ, ಅಷ್ಟು ಶೆಕೆ. ಅಂದ್ರೆ ಗಾಳಿನೇ ಬೀಸೋದಿಲ್ಲ ಈ ಕಡೆ ಎಲ್ಲಾನು. ಅಮ್ಮನ ಮನೆ ಕಡೆ ಎಲ್ಲ ತುಂಬಾ ಚಂದ ಗಾಳಿ ಬೀಸ್ತದೆ, ಹಾಗೆ ತಂಪು ವಾತಾವರಣ ಅಲ್ವಾ. ಆದ್ರೆ ಈ ಕಡೆ ಆತರ ಎಲ್ಲ ವಿಪರೀತ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಈ ಬೆಳಿಗ್ಗೆಲ್ಲ ಅಷ್ಟು ಗೊತ್ತಾಗೋದಿಲ್ಲ, ಮಧ್ಯಾಹ್ನದ ಹೊತ್ತಿಗೆಲ್ಲ ಅಂತೂ ಮನೆ ಒಳಗಡೆ ಇರೋದಕ್ಕಾಗೋದಿಲ್ಲ. ಗೃಹ ಪ್ರವೇಶಕ್ಕೆ ಹೋಗುವಾಗ ನನ್ನ ಮೊಬೈಲ್ ಏನು ತಗೊಂಡು ಹೋಗಿರ್ಲಿಲ್ಲ ಅಲ್ವಾ. ಸಂತೋಷ ಅವ್ರ ಮನೆ ಮೇಲ್ಗಡೆ ಟೆರೇಸ್ ಮೇಲೆ ನಿಂತು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ರು. ನಮ್ಮನೆ ಸುತ್ತಮುತ್ತಲಿನ ವಾತಾವರಣ ಇದು. ನಮ್ಮನೆ ಇಲ್ಲೇ ಪಕ್ಕದಲ್ಲಿ ಆಗ್ತದೆ. ಆಲ್ರೆಡಿ ನಾನು ತೋರಿಸಿದ್ದೆ ಕೂಡ ನಿಮ್ಗೆ, ವಿಡಿಯೋ ಮುಂದೆ ತೋರಿಸಿದೀನಿ. ಹಾಗೆ ಇವರೆಲ್ಲ ಸ್ವಲ್ಪ ಅಲ್ಲೇ ಹೆಲ್ಪ್ ಮಾಡ್ತಾ ಇದ್ರು. ನಾವು ಊಟ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ವಿ. ನಾನ್ ಮನೆಗ್ ಬಂದು ರೆಸ್ಟ್ ಮಾಡ್ತಾ ಇದ್ದೆ. ಮತ್ತೇನು ಕೂಡ ವಿಡಿಯೋ ಮಾಡಿರ್ಲಿಲ್ಲ. ಸಂಜೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು. ನನ್ಗೆ ಅಕ್ಕಿ ಹಿಟ್ಟೆಲ್ಲ ಮಾಡ್ಸೋದಕ್ಕೆ ಗಿರಣಿಗೆ ಹೋಗ್ಲಿಕ್ಕಿತ್ತು. ಗಿರಣಿಗೆ ಹೋಗಿದ್ದೆ. ಅಲ್ಲಿಂದ ಸೀದಾ ನಾನು ಪೂರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೆ. ಏನಕ್ಕೆ ಅಂತಂದ್ರೆ ನನ್ಗೆ ಸ್ವಲ್ಪ ತಲೆ ಕೂದ್ಲಿಗೆ ಹಾಕೋದಕ್ಕೆ ಕ್ಲಚ್ ಎಲ್ಲ ಬೇಕಾಗಿತ್ತು. ಇತ್ತೀಚೆಗೆ ಇದ್ದಿದ್ದು 2-3 ಕ್ಲಚ್ಚು ಕೂಡ ಮುರ್ದೇ ಹೋಯ್ತು. ಹಾಗಾಗಿ ಇಲ್ಲಿಗೆ ಬಂದಿದ್ದೆ. ನನ್ಗೆ ಒಂದು ಬ್ಲೌಸಿಗೆ ಲೈನಿಂಗ್ ಪೀಸ್ ಕೂಡ ಬೇಕಿತ್ತು. ಎಲ್ಲ ಖರೀದಿ ಮಾಡಿದ್ದಾಯ್ತು. ಹಾಗೆ ನಾನು ಮಾತಾಡ್ತಾ ಇದ್ದೆ. ನಾನು ಹೇಳಿ ಭಯ್ಯ ಎಲ್ಲ ಅಡ್ರೆಸ್ ಎಲ್ಲ ಹೇಳ್ತಾ ಇರ್ತಾರೆ. ರಾಮ ಮಂದಿರ ಪಕ್ಕ ಪೂರೋಹಿತ್ ಫ್ಯಾನ್ಸಿ ಸ್ಟೋರ್ ಹುಡಿಕೊಂಡು ಬರ್ತಾರೆ. आपको फैन बहुत आते हैं मेरे को याद करने के लिए बोलो, मैंने याद किया करके नाम नहीं याद रहता है उनका। आपको याद किया दीदी, हमको याद नहीं रहता है उनका नाम। दावणगिरी का गिरा है, दावणगिरी भैया अभी वो बाहर से गिरा के आता है। क्यों बोलो अभी इधर टूरिस्ट प्लेस बनता है ना, बाहर से भी आता है। आना रहे तो इधर भी जाके आएंगे। ज्यादा टूरिस्ट प्लेस हो गया मुश्किल है, भर गया तो
ಇಲ್ಲಿಂದ ಸೀದಾ ಮೆಡಿಕಲ್ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಏನೋ ತಗೊಳ್ಲಿಕ್ಕಿತ್ತು ಅಂತ ಅಲ್ಲಿಂದ ಹಿಟ್ಟಿನ ಗಿರಣಿಗೆ ಬಂದು ಹಿಟ್ಟೆಲ್ಲ ತಗೊಂಡಿದ್ದಾಯ್ತು. ಇಲ್ಲಿ ಪೇರ್ಲ ಹಣ್ಣಿನ ಮರ ಇತ್ತು. ನಾನು ನೋಡ್ತಾ ನಿಂತಿದ್ದೆ. ನನ್ಗೆ ಆಸೆ ಆಗ್ತಾ ಇತ್ತು ಹಾಗೆಲ್ಲ ಕೇಳ್ಬಾರ್ದು ಅಂತ ಅಲ್ಲಿಂದ ನಾನು ಬಂದೆ. ಅಕ್ಕಿ ಹಿಟ್ಟನ್ನ ಇವಾಗ ಡಬ್ಬಕ್ ಹಾಕ್ಬಿಟ್ಟು ಎತ್ತಿಟ್ಕೊಳ್ಬೇಕು. ಮನೆಯೆಲ್ಲ ಆಚೆ ಈಚೆ ಆಗಿದೆ. ಇವಾಗ ಒಂದ್ ರೌಂಡ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ನಾನು ಬಟ್ಟೆ ಎಲ್ಲ ಎತ್ತಿಟ್ಕೊಳ್ಬೇಕು. ಹಿಟ್ಟು ಸ್ವಲ್ಪ ಬಿಸಿನೇ ಇತ್ತು. ಡಬ್ಬಕ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಡಬ್ಬ ಮುಚ್ಚಳನ ಓಪನ್ ಇಟ್ರೆ ಆಯ್ತು. ತಣ್ಣ ಆಗಿದ ನಂತರ ಅಂದ್ರೆ ಮುಚ್ಚಳ ಹಾಕಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಡಬ್ಬಕ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟನ್ನೇ ತೊಳೆದು ಹಾಕಿದ್ದೆ. ಇತ್ತೀಚೆಗೆ ನಾನೇ ಅಕ್ಕಿನ ತೊಳೆದು ಒಂದ್ 2-3 ದಿನ ಒಣಗಿಸ್ಬಿಟ್ಟು ಅಂದ್ರೆ ಹಿಟ್ ಮಾಡಿಸ್ಕೊಂಡ್ ಬರ್ತೀನಿ. ಮುಂಚೆ ಎಲ್ಲ ನಾನು ಅಕ್ಕಿ ಹಿಟ್ಟಿನ ಪ್ಯಾಕೆಟ್ ಅನ್ನ ತರ್ತಾ ಇದ್ದೆ. ಇಲ್ಲಿ ರಾಘವೇಂದ್ರ ನಾಯಿಗೆ ಬಿಸ್ಕೆಟ್ ಹಾಕ್ತಾ ಇದ್ದ. ಪ್ರತಿದಿನ ಸಂಜೆ ನಾಯಿಗೆ ಬಿಸ್ಕೆಟ್ ಹಾಕ್ತಾನೆ ರಾಘವೇಂದ್ರ. ಹಾಗೆ ನಾನು ರಾತ್ರಿ ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ನಾನು ಬೆಳಿಗ್ಗೆ ಹೇಳಿದ್ದೆ ಅಲ್ವಾ ನಿಮ್ಗೆ, ಗೃಹ ಪ್ರವೇಶದ ಮನೆಗೆಲ್ಲ ಚಂದ ಲೈಟಿಂಗ್ ಹಾಕಿದ್ರು, ಸಂಜೆ ತೋರಿಸ್ತೀನಿ ಅಂತ. ಇದೇನೆ ನಮ್ಮನೆ ಕಿಟಕಿನಲ್ಲಿ ನಿಂತು ವಿಡಿಯೋ ಮಾಡಿರುವಂತದ್ದು. ಮನೆ ಮಾತ್ರ ತುಂಬಾ ಚಂದ ಕಟ್ಸಿದ್ದಾರೆ. ತುಂಬಾ ಚಂದ ಆಯ್ತು ಇವತ್ತು ಗೃಹ ಪ್ರವೇಶ ಅಲ್ಲ. ಲೈಟಿಂಗ್ ಮಾತ್ರ ತುಂಬಾ ಚಂದ ಕಾಣಿಸ್ತಾ ಇತ್ತು. ಒಂದು 2 days ಆಯ್ತು ಇವಾಗ ಆನ್ ಇರ್ತದಲ್ವಾ ರಾತ್ರಿ ಹೊತ್ತು. ರಾತ್ರಿ 10:05 ಊಟ ಮುಗಿಸಿ ಕೂತಿದ್ದೀನಿ. ಸಂಜೆ ಸ್ವಲ್ಪ ಆಚೆ ಹೋಗಿದ್ದೆ ಅಲ್ವಾ, ಸಂಜೆ ಕೆಲ್ಸ ಎಲ್ಲ ನನ್ಗೆ ಬಾಕಿ ಉಳ್ಕೊಂಡಿತ್ತು. ಬಂದು ಸಂಜೆ ಕೆಲ್ಸ ಎಲ್ಲ ಮಾಡ್ಕೊಂಡು ರಾತ್ರಿ ಅಡ್ಗೆ ಕೂಡ ಮಾಡಿ ಊಟ ಮಾಡಿದ್ದಾಯ್ತು. ಮಧ್ಯಾಹ್ನ ಗೃಹ ಪ್ರವೇಶಕ್ಕೆ ಹೋಗಿದ್ದೆ. ಮನೆಯಲ್ಲಿ ಅಡ್ಗೆ ಮಾಡಿರ್ಲಿಲ್ಲ. ಸಂಜೆ ಬಿಸಿಯಾಗಿ ಏನಾದ್ರೂ ಮಾಡ್ಕೊಂಡು ಊಟ ಮಾಡಿದ್ರೆ ಆಯ್ತು ಅಂತ ಊಟ ಮುಗಿಸಿ ಕುಂತಿದ್ದೀನಿ ಸ್ನೇಹಿತರೆ. ಇವತ್ತು ಕಾಮೆಂಟ್ಸಿಗೂ ಕೂಡ ರಿಪ್ಲೈ ಹಾಕೋದಕ್ಕೆ ನನ್ಗೆ ಸಮಯ ಸಿಕ್ಕಿಲ್ಲ. ಹಾಗೆ ಕಾಮೆಂಟ್ಸ್ ನೋಡ್ತಾ ಕುಂತಿದ್ದೆ, ಏನ್ ಕಾಮೆಂಟ್ ಬಂದಿದೆ ಅಂತ ನೋಡುವ ಅಂತ. ಅಷ್ಟರಲ್ಲಿ ವ್ಯೂವರ್ಸ್ ಒಬ್ರು ಒಂದು ಕಾಮೆಂಟ್ ಹಾಕಿದ್ರು. ಏನಂತಂದ್ರೆ, ನಿಮ್ ಮನೆಯವರು ಅಕ್ಕನ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ ಅಂತ. ಅಕ್ಕನ ಜೊತೆ ಅಂತಲ್ಲ, ಎಲ್ಲರ ಜೊತೆ ಸಾಮಾನ್ಯವಾಗಿ ಅವ್ರು ಫ್ರೆಂಡ್ಲಿ ಆಗಿರ್ತಾರೆ. ಅಕ್ಕ ಏನಂತಂದ್ರೆ ಕಾಮಿಡಿ ಮಾಡೋದೆಲ್ಲ ಜಾಸ್ತಿ, ತಮಾಷೆ ಮಾಡೋದು, ಕಾಲೆಳೆಯೋದೆಲ್ಲ ಮಾಡ್ತಾ ಇರ್ತಾರಲ್ವಾ. ಇವರು ಅಂದ್ರೆ ಅಕ್ಕನ ಜೊತೆ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾರೆ ಈ ತರ ಅಲ್ವಾ ರೀ? ಜಾಸ್ತಿ ಅಂತಂದ್ರೆ ಅಂದ್ರೆ ಸ್ವಲ್ಪ ಮಾತಾಡ್ತಾರೆ ಈ ತರ. ಅವ್ರು ಮಾತಾಡೋದೇ ಕಡಿಮೆ. ಅವ್ರಾಯ್ತು ಅವ್ರ ಕೆಲ್ಸ ಆಯ್ತು ಅಂತ ಈ ತರ ಇರ್ತಾರೆ. ಅಕ್ಕನ ಜೊತೆ ಸ್ವಲ್ಪ ಕಾಮಿಡಿ ಮಾಡ್ತಾರಲ್ವಾ, ಹಾಗಾಗಿ ನಿಮ್ಗೆ ಹಾಗನ್ಸ್ತದೆ. ಇನ್ನ ಒಂದೇನಂತಂದ್ರೆ, ನಾನು ತೇಜಸ್ನ ಬರ್ತ್ಡೇಗೆ ಮುಂಚೆ ಒಂದು 10 days ವಿಡಿಯೋ ಮಾಡಿರ್ಲಿಲ್ಲ. ಸಾಕಷ್ಟು ಜನ ನನಗೆ ಕೇಳಿದ್ರಿ, ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ, ವಿಡಿಯೋಸ್ ಮಾಡಿ ಪ್ಲೀಸ್, ಪ್ರತಿದಿನ ವಿಡಿಯೋ ಹಾಕಿ ಅಂತ. ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಕೂಡ ಅವಾಗ ಅಂದ್ರೆ ಅವರಿಗೂ ಕೂಡ ಬೇಜಾರಾಗೋದೆಲ್ಲ ಸಹಜ ಅಲ್ವಾ. ನನ್ಗೂ ಕೂಡ ಹಾಗೆ ಆಗಿತ್ತು ಸ್ನೇಹಿತರೆ. ಸ್ವಲ್ಪ ಬೇಜಾರಂತ ಅನ್ಸಿತ್ತು. ನನ್ ಯಾವುದೇ ವಿಡಿಯೋ ರೆಕಾರ್ಡ್ ಮಾಡಿರ್ಲಿಲ್ಲ. ಇನ್ನ ವ್ಯೂವರ್ಸ್ ಒಬ್ರು ಹೇಳ್ತಾ ಇದ್ರು, ಯಾಕೆ ಬೇಜಾರಾಯ್ತು ಹೇಳಿ, ನಾವು ಕೂಡ ನಿಮ್ಮ ಫ್ಯಾಮಿಲಿ ಅವ್ರ ತರ ಅಲ್ವಾ ಅಂತ ಹೇಳ್ತಾ ಇದ್ರು. ನನ್ಗೆ ಅಂದ್ರೆ ತೀರಾ ಬೇಜಾರಿನ ವಿಷಯ ಆಗ್ಲಿ ಆತರ ಎಲ್ಲ ನನ್ಗೆ ಹೇಳೋದಕ್ಕೆ ಇಷ್ಟ ಆಗೋದಿಲ್ಲ ಸ್ನೇಹಿತರೆ. ನಾನು ಪ್ರತಿದಿನ ಡೈಲಿ ಲೈಫ್ ವ್ಲಾಗ್ ಮಾಡಿದ್ರು ಕೂಡ ನಾನು ಅಂದ್ರೆ ಸಾಧ್ಯವಾದಷ್ಟು ನನ್ನ ಪರ್ಸನಲ್ ವಿಷಯಗಳನ್ನ ಹೇಳೋದನ್ನ ನಾನು ಅವಾಯ್ಡ್ ಮಾಡ್ತೀನಿ. ರೀಸನ್ ಇಷ್ಟೇನೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವ್ರದೇ ಆದಂತಹ ಕಷ್ಟಗಳಿರ್ತದೆ, ನೋವಿರ್ತದೆ, ಚಿಂತೆ ಇರ್ತದೆ. ನಿಮ್ದೆಲ್ಲ ಕಷ್ಟದ ಮಧ್ಯ ನಮ್ದು ಏನ್ ಹೇಳ್ಕೊಳ್ತಾ ಹೋಗೋದಲ್ವಾ. ಹಾಗಾಗಿ ನಾನು ಯಾವುದೇ ಪರ್ಸನಲ್ ವಿಚಾರಗಳನ್ನ ಶೇರ್ ಮಾಡೋದಿಲ್ಲ ಅಷ್ಟೇನೆ, ಬಿಟ್ರೆ ಇನ್ನೇನಿಲ್ಲ. ಇನ್ನ ಒಂದೇನು ಅಂತಂದ್ರೆ, ಅಮ್ಮನ ಮನೆಯಿಂದ ಹೋಗುವಾಗ್ಲೇ ಅಮ್ಮನ ಮನೆಗೆ ಹೋಗುವಾಗ್ಲೇ ಪ್ಲಾನ್ ಮಾಡಿದ್ವಿ ನಾವು ಒಂದ್ ಕಡೆ ಹೋಗ್ಬೇಕು ಅಂತ. ಬಂದಾದ್ಮೇಲೂ ಕೂಡ ಪ್ಲಾನ್ ಮಾಡಿದ್ವಿ. ಪ್ಲಾನ್ ಎಲ್ಲ ವರ್ಕ್ ಆಗ್ತಾ ಇತ್ತು. ನಿನ್ನೆ ದಿನ ಫ್ಲಾಪ್ ಆಗೇ ಹೋಯ್ತು ಪ್ಲಾನು. ಈ ತರ ಜೀವನದಲ್ಲಿ ಏನಾದ್ರೂ ನಾವು ಅಂದ್ಕೊಂಡ್ರು ಅದೇನೋ ಗೊತ್ತಿಲ್ಲ, ದೇವರಿಗೆ ಇಷ್ಟ ಆಗೋದಿಲ್ವೋ ಏನೋ. ಈ ತರ ಒಂದು 2-3 days ಹೊರಗಡೆ ಹೋಗ್ಲಿಕ್ಕಿತ್ತು, ಅದು ಕೂಡ ಫ್ಲಾಪ್ ಆಯ್ತು. ನೋಡುವ, ದೇವ್ರ ಇಚ್ಛೆ ಏನಿದೆಯೋ ಅದೇ ಅಲ್ವಾ ಆಗೋದು. ನಾವ್ ಏನೇ ಅನ್ಕೊಂಡ್ರು ಕೂಡ ಆಗೋದಿಲ್ಲ. ಪ್ರತಿಯೊಂದ್ರದ್ದು ರೀಸನ್ ಹಿಂದೆನೂ ಕೂಡ ಅಂದ್ರೆ ದೇವ್ರು ಇರ್ತಾರೆ. ಅಂದ್ರೆ ದೇವರ ಆಶೀರ್ವಾದ ಇಲ್ದೇನೆ ಏನೂ ಕೂಡ ನಡೆಯೋದಿಲ್ಲ. ಇದು ಕೂಡ ಹಾಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ವಾ, ಅದೇ ತರ ಅನ್ಕೊಂಡು ಸುಮ್ನೆ ಆದೆ. ಕಳೆದ ವ್ಲಾಗ್ ನಾನು ಒಂದು ಸ್ವಲ್ಪ ರೆಕಾರ್ಡ್ ಮಾಡಿದ್ದೆ, ಬರ್ತ್ಡೇ ವ್ಲಾಗ್ ಅಂತ. ಅದನ್ನ ನಾನು ಅಟ್ಯಾಚ್ ಮಾಡ್ತಾ ಇಲ್ಲ. ಆ ವ್ಲಾಗ್ ರೆಕಾರ್ಡ್ ಮಾಡುವಾಗ್ಲೂ ಹೇಳಿದ್ದೆ ನಾನು, ಈ ಬಾರಿ ನಮ್ಮ ಮನೆಯವ್ರ ಬರ್ತ್ಡೇಗೆ ಏನು ಕೊಡಿಸ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ನಮ್ಗೆ ಸ್ವಲ್ಪ ದೊಡ್ಡ ಅಮೌಂಟ್ ಖರ್ಚಿಗೆ ಬೇಕಿದೆ ಅಂತ ನಾನು ಅಲ್ಲಿನೂ ಕೂಡ ಮೆನ್ಷನ್ ಮಾಡಿದೆ. ಬಟ್ ಆ ವ್ಲಾಗ್ ನಾನೇನು ಹಾಕಿಲ್ಲ ನಂತರ.
ಜಾಸ್ತಿ ಏನ್ ರೆಕಾರ್ಡ್ ಮಾಡ್ಲಿಲ್ಲ ಅಂತ. ಈ ತರ ಏನು ಕೂಡ ಅನ್ಕೊಂತರ ಆಗೋದಿಲ್ವಲ್ಲ, ಅನ್ಕೊಂಡಿದ್ದೇನು ಆಗೋದಿಲ್ವಲ್ಲ ಅಂತ ಒಂದ್ ಕಡೆ ಬೇಜಾರು. ಇನ್ನ ಒಂದ್ ಕಡೆ ನನಗ್ ನಾನೇ ಕುತ್ಕೊಂಡು ಸಮಾಧಾನ ಮಾಡ್ಕೊಳ್ತೀನಿ, ಆಗೋದೆಲ್ಲ ಒಳ್ಳೇದಕ್ಕೆ. ಈ ತರ ನಿಮ್ಗೇನ್ ಅನ್ಸ್ತು ರೀ? ಬರ್ತಡೇ ಬ್ಲಾಗ್ ಆಗ್ತಿಲ್ಲ. ಬರ್ತ್ಡೇ ದಿನ ಸ್ವಲ್ಪ ವಿಡಿಯೋ ಮಾಡಿದ್ದೆ ಅಷ್ಟೇ, ಮತ್ತೇನು ವಿಡಿಯೋ ಮಾಡಿರ್ಲಿಲ್ಲ. ನೀವು ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದಿದ್ದಷ್ಟೇ. ಇದು ಒಂದು ಲೆಟರು, ಏನಂತಂದ್ರೆ ಪ್ರತಿ ವರ್ಷನೂ ಕೂಡ ನಮ್ಮ ಮನೆಯವರ ಬರ್ತ್ಡೇ ಹಿಂದಿನ ದಿನ ಬರ್ತದೆ ಆಯ್ತಾ. ಏನಂತಂದ್ರೆ ಮಾವ ಅವರು ಮುಂಚೆನೆ, ಇವಾಗಲ್ಲ ಮುಂಚೆ ಎಷ್ಟೋ ವರ್ಷದ ಹಿಂದೆನೆ ದುಡ್ಡು ಕೊಟ್ಬಿಟ್ಟು ಪೂಜೆನ ಅಂದ್ರೆ ನಿಮ್ಮ ಹೆಸರಿನಲ್ಲಿ ಒಂದು ದಿನದ ಶಾಶ್ವತ ಪೂಜೆ ಇರ್ತದೆ, ಪ್ರಸಾದ ಸ್ವೀಕರಿಸಿ ಅಂತ ಲೆಟರ್ ಕಳಿಸಿರ್ತಾರೆ ಸನೇಶ್ವರ ದೇವಸ್ಥಾನದ ವತಿಯಿಂದ. ನಮ್ಮನೆಯವ್ರು ಹೋಗ್ಬಿಟ್ಟು ಪ್ರಸಾದ ತರ್ತಾರೆ. ಅದನ್ನ ಮಾವರು ಮುಂಚೆ ಮಾಡಿದ್ದಲ್ಲ, ಇಬ್ಬರ ಹೆಸರಲ್ಲೂ ಮಾಡಿಸಿರುವಂತದ್ದು. ಅದರಲ್ಲಿ ತೆಂಗಿನಕಾಯಿ ಅಂದ್ರೆ ಪ್ರಸಾದ ಎಲ್ಲ, ಹಣ್ಣು, ದೇವ್ರದ್ದು ಕಪ್ಪಿಯಲ್ಲಿನ ಪ್ರಸಾದ, ಸನೇಶ್ವರ ದೇವ್ರದ್ದು ಅದೆಲ್ಲ ಅಲ್ಲ ರೀ. ಅಷ್ಟೇ ಸೆಲೆಬ್ರೇಷನ್. ಮಾವ ಅವ್ರ ಕಡೆಯಿಂದ ಪೂಜೆ. ನಮ್ಮ ಆಯಿ ಬೆಳಿಗ್ಗೆನೆ ಆರತಿ ಮಾಡ್ಬಿಟ್ಟು ಸ್ವೀಟ್ ತಿನ್ಸ್ ಕಳಿಸ್ತಾರೆ. ನಾನೇನು ಕೂಡ ಕೊಡ್ಸೋದಕ್ಕಾಗ್ಲಿಲ್ಲ. ನೋಡೋಣ, ಇವಾಗ ಪಾಪು ಬರ್ತ್ಡೇ ಬರ್ತದಲ್ವಾ, ಅವಾಗಂತೂ ಶಾಪಿಂಗ್ ಹೋಗ್ಲೇಬೇಕು. ಇನ್ನ ನಾನು ಇವತ್ತಿನ ಈ ಚಿಕ್ಕ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.